ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಪೋಕಿಮಾನ್ XY ಸೀರೀಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಸೊ ಗೈಸ್, ನಾನು ತುಂಬ ಒಂದು ಸೀರೀಸನ್ನು ಶುರು ಮಾಡಿದ್ದೀನಿ ನೋಡಲಿಕ್ಕೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಹಂಟರ್ 30 ಎಪಿಸೋಡನ್ನು ನೋಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಾನು ಅಂದ್ಕೊಂಡೆ ಪೋಕಿಮಾನ್ ಮೇಲೆ ಮಾಡೋಣ ಅಂತ, ಬಿಕಾಸ್ ದಿಸ್ ಈಸ್ ಬೆಸ್ಟ್ ಸೀರೀಸ್ ಆ್ಯಂಡ್ ತುಂಬ ಜಾಸ್ತಿ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಓಕೆ, ಶುರು ಮಾಡೋಣ. ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೀವಿ ಆ್ಯಶ್ ಕ್ಯಾರೆಕ್ಟರನ್ನು. ಸೊ ಇವನು ನಮ್ಮ ಮೇನ್ ಕ್ಯಾರೆಕ್ಟರ್. ಪೋಕಿಮಾನ್ ಮಾಸ್ಟರ್ ಆಗಲಿಕ್ಕೋಸ್ಕರ ಅವರು ಈ ಊರಿಗೆ ಬಂದಿರ್ತಾನೆ. ಆ್ಯಂಡ್ ಆ ಹುಡುಗಿ ಹೇಳ್ತಾಳೆ, ನನ್ನ ತಂಗಿ ಆ್ಯಕ್ಚುಲಿ ಈ ಊರಲ್ಲಿಲ್ಲ, ಹಾಗಾಗಿ ನಿಂಗೆ ಜಿಮ್ ಬ್ಯಾಟಲ್ ಮಾಡೋಕ್ಕಾಗಲ್ಲ ಅವಳ ಜೊತೆ, ಬಟ್ ಈ ಊರಲ್ಲಿ ಒಂದು ಜಿಮ್ ಇದೆ, ನೀನು ಅಲ್ಲಿ ಹೋಗಿ ಬ್ಯಾಟಲ್ ಮಾಡ್ಬೋದು ಅಂತ. ಸೊ ಆ್ಯಶ್ ಅಲ್ಲಿಗೆ ಹೋಗ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಬ್ಬರು ಕ್ಯಾರೆಕ್ಟರನ್ನು, ಒಂದು ಹುಡುಗ ಮತ್ತು ಚಿಕ್ಕ ಹುಡುಗಿ, ಅವರಿಬ್ಬರು ತುಂಬಾ ಸಸ್ಪಿಷಿಯಸ್ ಆಗಿ ಆ್ಯಶನ್ನು ನೋಡ್ತಾ ಇರ್ತಾರೆ. ಮುಂದೆ ನಿಮಗೆ ಗೊತ್ತಾಗುತ್ತೆ, ಅವ್ನು ಜಿಮ್ ಒಳಗೆ ಹೋಗ್ತಾನೆ, ಬಟ್ ಅಲ್ಲಿ ಹೇಳ್ತಾರೆ 4 ಬ್ಯಾಚ್ ಇದ್ದರೆ ಮಾತ್ರ ಫೈಟ್ ಮಾಡಲಿಕ್ಕಾಗುತ್ತಂತ ಅಂತ ಹೇಳಿ ಕೆಳಗೆ ಹಾಕ್ಬಿಡ್ತಾರೆ. ಆ್ಯಂಡ್ ಆಗ ಬಚಾವ್ ಮಾಡೋದು ಅದೇ ಹುಡುಗ ಹುಡುಗಿ. ಆ್ಯಂಡ್ ಆ ಹುಡುಗ ಹುಡುಗಿದು ಹೆಸರು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ಹೇಳಬೇಕಾದ್ರೆ ಆ ಹುಡುಗಿ ಪಿಕಾಚುವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋ ಕಾರಣಲ್ಲಿ ಎಲೆಕ್ಟ್ರಿಕ್ ಇದ್ದು ಸ್ವಲ್ಪ ಶಾಕ್ ಹೊಡಿತದೆ 3 ಜನಕ್ಕೂ. ಆ್ಯಶ್ ತುಂಬ ಮೃದುವಾಗಿ ಆ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ. ಅವಳು ಕೂಡ ತುಂಬ ಜಾಸ್ತಿ ಚಂದ ಮಾಡಿ ಮಾತಾಡ್ತಾಳೆ. ಆ್ಯಂಡ್ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾನೆ, ನನ್ನ ಹೆಸರು ಕ್ಲೆಮೆಟ್, ಇವಳ ಹೆಸರು ಪಾನಿ. ಸೊ ಕ್ಲೆಮೆಟ್ ಮತ್ತು ಪಾನಿ, ಆ್ಯಶ್ 3 ಜನ ಕೂಡ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಒಂದು ಪೋಕಿಮಾನ್ ಅವ್ರು 3 ಜನನೂ ನೋಡ್ತಿರ್ತದೆ. ಆ್ಯಂಡ್ ಈ ಒಂದು ಪೋಕಿಮಾನ್ನ ಹೆಸರು ಫ್ರೋಕಿ. ಸೊ ಇದು ಕೂಡ ಮೇನ್ ಕ್ಯಾರೆಕ್ಟರ್ ಗೈಸ್, ಏನು ಮಿದ್ದು. ಆ್ಯಂಡ್ ನಾವು ನೋಡ್ತೀವಿ ಕ್ಲೆಮೆಟ್ ಮತ್ತು ಆ್ಯಶ್ನ ಮಧ್ಯೆ ಒಂದು ಬ್ಯಾಟಲ್. ಸೊ ಅದರಲ್ಲಿ ವಿನ್ ಆಗ್ತಾ ಇರ್ತಾನೆ ಆ್ಯಶ್. ಆ ಟೈಮಲ್ಲಿ ರಾಕೆಟ್ ಟೀಮ್ ಅವ್ರು ಬರ್ತಾರೆ. ಆ್ಯಂಡ್ ಈ ಒಂದು ಟೀಮ್ ವಿಲನ್ ಟೀಮ್. ಈ ರಾಕೆಟ್ ಟೀಮ್ಗೆ ಬೇರೆ ಕೆಲಸ ಏನೋದಿಲ್ಲ, ಪೋಕಿಮಾನನ್ನು ಕದಿಯೋದು ಮಾತ್ರ. ಸೊ ತುಂಬ ಸರಿ ಬರ್ಲಿಕ್ಕಿದ್ದಾರೆ, ಈ ಟೀಮ್ ಮುಖ ನೋಡಲಿಕ್ಕಿದ್ದೀರಿ ನೀವು. ತುಂಬಾ ಇಂಟ್ರೆಸ್ಟಿಂಗ್ ಟೀಮ್ ಗೈಸ್. ಸೊ ಇಲ್ಲಿ ನಾವು ನೋಡ್ತೀವಿ ಫ್ರೋಕಿ ಬಂದು ಕಾಪಾಡ್ತಾನೆ ಪಿಕಾಚುನ. ಆ್ಯಂಡ್ ಫ್ರೋಕಿ ಯಾರು ಮಾಸ್ಟರ್ದು ಮಾತು ಕೇಳ್ತಿರಲ್ಲ, ಮೇನ್ಲಿ ಆ್ಯಶಿದು ಕೇಳ್ತಿರಲ್ಲ. ಆ್ಯಂಡ್ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಆ್ಯಂಡ್ ಅದಕ್ಕೆ ತುಂಬ ಜಾಸ್ತಿ ಏಟ್ ಕೂಡ ಆಗ್ತದೆ. ಸೊ ಇಲ್ಲಿ ಎಲ್ಲರೂ ಕೂಡ ತಲೆ ಬಿಸಿ ಮಾಡ್ಕೋತಾರೆ. ಆ್ಯಂಡ್ ಸೀದಾ ಕರ್ಕೊಂಡು ಹೋಗ್ತಾರೆ ಆ ಪೋಕಿಮಾನನ್ನು, ಅಂದರೆ ಫ್ರಾಕಿಯನ್ನು ಸೀದಾ ಕರ್ಕೊಂಡು ಹೋಗ್ತಾರೆ ಲ್ಯಾಬಿಗೆ. ಸೊ ಅಲ್ಲಿ ಲ್ಯಾಬಿಗೆ ಕರ್ಕೊಂಡು ಹೋಗಿ ನೋಡೋಣ ಅಂತ ಅನ್ಕೋತಾರೆ. ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಹಾಸ್ಪಿಟಲ್ ಇರೋದಿಲ್ಲ. ಸೊ ಅದೊಂದು ಲ್ಯಾಬ್ ಸೆಂಟರ್ ಮಾತ್ರ ಇರ್ತದೆ. ಸೊ ಎಲ್ಲರೂ ಓಡ್ತಿರ್ತಾರೆ. ಆ್ಯಕ್ಚುಲಿ ಎಲ್ಲರೂ ಸ್ಪೀಡ್ ಇರ್ತಾರೆ, ಬಟ್ ನಮ್ಮ ಕ್ಲೈಮೇಟ್ ಮಾತ್ರ ವೀಕ್ ಇರ್ತಾನೆ ಓಡೋದ್ರಲ್ಲಿ. ಫ್ರೋಕಿಯನ್ನು ನೋಡಿ ಪ್ರೊಫೆಸರ್ಗೆ ಖುಷಿಯಾಗುತ್ತೆ. ಆ್ಯಂಡ್ ಮೇನ್ಲಿ ಅವನಿಗೆ ಸ್ವಲ್ಪ ಏಟಾಗಿರುತ್ತೆ. ಸೊ ಹಾಗಾಗಿ ಅವರು ಬ್ಯಾಂಡೇಜ್ ಎಲ್ಲ ಮಾಡಿ ಅವನೊಂದು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅಲ್ಲಿ ಮಲಗಿಸಿರ್ತಾರೆ. ಸೊ ನಾವು ಇನ್ನೊಂದು ಕಡೆ ನೋಡ್ತೀವಿ, ಆ್ಯಶ್ಗೆ ತುಂಬ ಜಾಸ್ತಿ ಖುಷಿಯಾಗಿರ್ತದೆ, ಅಬ್ಬ ಫ್ರೋಕಿಗೆ ಏನೂ ಆಗಿಲ್ಲ ಅನ್ನೋದು, ಅದೇ ಖುಷಿ ಕೊಡುತ್ತೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ರಾಕೆಟ್ ಟೀಮನ್ನು ಕೂಡ ಅಲ್ಲಿಗೆ ಬಂದು ಕಿಡ್ನಾಪ್ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ. ಆ್ಯಂಡ್ ಮೇನ್ಲಿ ಒಂದು ಡೈನೋಸರ್ ಅಂತ ಒಂದು ಪೊಕಿಮಾನ್ಗೆ ಕುತ್ತಿಗೆಗೆ ಬ್ಯಾಂಡ್ ಆಗ್ತಾರೆ. ಸೊ ಹಾಗಾಗಿ ಅದು ವಿಚಿತ್ರವಾಗಿ ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ಆ ಟೈಮಲ್ಲಿ ನಮ್ಮ ಆ್ಯಶ್ ಕ್ಯಾರೆಕ್ಟರ್ ಮತ್ತು ಪಿಕಾಚು ಮತ್ತು ಕ್ಲೆಮೆಟ್, ಪೋನಿ ಎಲ್ಲರೂ ಕೂಡ ಮೇಲೆ ಹೋಗ್ತಾರೆ. ಮೇಲೆ ಆ್ಯಶ್ ಮೇಲೆ ಹೋಗಿ ಶಾಂತ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆ ಶಾಂತನೇ ಆಗ್ತಿರಲ್ಲ. ಸೊ ಹೇಗೋ ಕಷ್ಟಪಟ್ಟು ಶಾಂತ ಮಾಡಿ ಅದೊಂದು ಬ್ಯಾಂಡ್ ಏನಿದೆ ಅದನ್ನು ನಾಶ ಮಾಡ್ತಾರೆ. ಬಟ್ ಪಿಕಾಚು ಕೆಳಗೆ ಬೀಳ್ತಿರುವಾಗ ಏನು ಯೋಚನೆ ಮಾಡಿದೆ, ಆ್ಯಶ್ ಕೂಡ ಕೆಳಗೆ ಬೀಳ್ತಾನೆ. ಎಲ್ಲರೂ ಕೂಡ ಟಿ ವಿಯಲ್ಲಿ ನೋಡ್ತಾ ಇರ್ತಾರೆ ಈ ಒಂದು ಸೀನನ್ನು. ಆಮೇಲೆ ಒಂದು ಪೋಕಿಮಾನ್ ಬರ್ತದೆ, ಅದು ಹೆಲ್ಪ್ ಮಾಡ್ತದೆ, ಆ್ಯಶನ್ನು ಬಚಾವ್ ಮಾಡ್ತದೆ. ಸೊ ಆಗ ಕ್ಲಿಮೆಟ್ ಪೋನಿಗೆ ಐಎಮ್ ಆಗ್ತದೆ. ಫ್ರೋಕಿ ಆ್ಯಶನ್ನು ಆ್ಯಸ್ ಅ ಮಾಸ್ಟರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತದೆ. ಸೊ ಹಾಗಾಗಿ ಮತ್ತೆ ಪೋಕಿಮಾನ್ ಸಿಕ್ಬಿಡ್ತದೆ ನಮ್ಮ ಆ್ಯಶ್ಗೆ, ದ್ಯಾಟ್ ಈಸ್ ಫ್ರೋಕಿ. ಆಮೇಲೆ ನಾವು ಎಲ್ಲರನ್ನ ನೋಡ್ತೀವಿ ಒಟ್ಟಿಗೆ ಖುಷಿಯಲ್ಲಿ ಹೋಗ್ತಾ ಇರೋದು. ಇನ್ನೊಂದು ಕಡೆ ನಾವು ರಾಕೆಟ್ ಟೀಮನ್ನು ನೋಡ್ತೀವಿ. ಅವ್ರಿಗೆ ಆ್ಯಕ್ಚುಲಿ ಕೆಲಸ ಇರೋದು ಪೋಕಿಮಾನ್ಗಳನ್ನು ಕಿಡ್ನಾಪ್ ಮಾಡಲಿಕ್ಕೆ. ಸೊ ಅವರ ಟೀಮ್ ಲೀಡರ್ ಜೊತೆ ಅದೇ ವಿಚಾರದ ಬಗ್ಗೆ ಮಾತಾಡ್ತಿರ್ತಾರೆ. ಆ್ಯಂಡ್ ನಾವು ನೋಡೋದೇನೆಂದರೆ, ಇಲ್ಲಿ ಆ್ಯಶ್ ಹೋಗ್ತಿರುವಾಗ ಕ್ಲೆಮೆಟ್ ಮತ್ತು ಪೋನಿ ಇಬ್ಬರು ಕೂಡ ನಾವು ಬರ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮ ಆ್ಯಶ್ ಕೂಡ ಹೇಳ್ತಾನೆ, ಹಾಂ ನನಗೆ ನೀವಿಬ್ಬರು ಫ್ರೆಂಡ್ಸ್ ಆಗಿದ್ದೀರಿ ಈಗ, ಸೊ ನಿಮ್ಮ ಜೊತೆ ಹೋಗಲಿಕ್ಕೆ ತುಂಬ ಜಾಸ್ತಿ ಚೆಂದಾಗುತ್ತೆ. ಆ್ಯಂಡ್ ಕ್ಲೆಮೆಟ್ ಕೂಡ ಹೇಳ್ತಾನೆ, ನೀನು ನನಗೆ ಧೈರ್ಯ ತುಂಬಿದ್ಯಾ ಆ್ಯಂಡ್ ನಾನು ನಿನ್ನ ಜೊತೆ ಹೋಗ್ಲಿಕ್ಕೆ ಖುಷಿ ಪಡ್ತೀನಿ ಅಂತ. ಸೊ ಅವರೆಲ್ಲರೂ ಕೂಡ ಹೋಗ್ತಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅವರು ಒಂದು ಹಕ್ಕಿಯನ್ನು ನೋಡ್ತಾರೆ, ಅದನ್ನು ಪಡಿಲಿಕ್ಕೆ ಟ್ರೈ ಮಾಡ್ತಿರುವಾಗ ತುಂಬ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಏನಾದರೂ ಒಂದು ಗ್ಯಾಜೆಟನ್ನು ಹೊರಗೆ ತರ್ತಿರ್ತಾನೆ ಡಾರಿಮೋನ್ ಥರ ನಮ್ಮ ಕ್ಲೆಮೆಟ್. ಆ್ಯಂಡ್ ನಮ್ಮ ಆ್ಯಶ್ನ ಒಂದು ಡೈಲಾಗ್ ಇರ್ತದೆ, ಸೈನ್ಸ್ ಕಾ ಜವಾಬ್ ನೀ. ಸೊ ಇಲ್ಲಿ ನಾವು ಲ್ಯಾಬಿದ್ದು ಸೀನ್ ನೋಡ್ತೀವಿ. ಆ್ಯಂಡ್ ಆ ಟೈಮಲ್ಲಿ ಸರೀನಾ ಬರ್ತಾಳೆ. ಇವಳು ನಮ್ಮ ಮೇನ್ ಫೀಮೇಲ್ ಲೀಡ್ ಕ್ಯಾರೆಕ್ಟರ್. ಸರೀನಾ ಬಂದು ಒಂದು ಪೋಕಿಮಾನನ್ನು ಸೆಲೆಕ್ಟ್ ಮಾಡ್ತಾಳೆ. ಸರೀನಾ ಬಗ್ಗೆ ನಿಮಗೆ ಕ್ಲಿಯರಾಗಿ ಮುಂದಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇದುವರೆಗೆ ನಾನು 3 ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸರೀನಾ ಅಲ್ಲಿಗೆ ಬಂದಿರ್ತಾಳೆ. ಸೊ ಅಲ್ಲಿ ಒಂದು ಕ್ಯೂಟ್ ಎನಿಮಲನ್ನು ನೋಡ್ತಾಳೆ. ಆ್ಯಂಡ್ ಆ ಎನಿಮಲನ್ನೇ ಅವಳು ಸೆಲೆಕ್ಟ್ ಮಾಡ್ತಾಳೆ ಆ್ಯಸ್ ಅ ಅಂದರೆ ಪೋಕಿಮಾನ್ ಆಗಿ. ಸೊ ಅವಳ ಪೋಕಿಮಾನ್ ಆಗಿ ಅವಳು ಸೆಲೆಕ್ಟ್ ಮಾಡ್ಕೋತಾಳೆ. ಸೊ ಅದು ತುಂಬ ಜಾಸ್ತಿ ಕ್ಯೂಟ್ ಇರ್ತದೆ. ಆ್ಯಂಡ್ ನನಗಂತೂ ಈ ಒಂದು ಎನಿಮಲ್ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು. ಸೊ ಇನ್ನೊಂದು ಕಡೆ ನಾವು ನೋಡ್ತೀವಿ, ತುಂಬಾ ಕೇರ್ ಮಾಡ್ತಿರ್ತಾಳೆ ಪಾನಿ ಕ್ಯಾರೆಕ್ಟರ್ ಎಲ್ಲ ಒಂದು ಪೋಕಿಮಾನನ್ನು. ಸೊ ಅದು ಕೂಡ ನೋಡಿ ತುಂಬ ಖುಷಿಯಾಗುತ್ತೆ ನಮಗೆ.
ಸೊ ಅಲ್ಲಿಗೆ ಡಿಟೇನೆ ಅನ್ನೋ ಒಂದು ಪೋಕಿಮಾನ್ ಫಾಲೋ ಮಾಡ್ಕೊಂಡು ಬರ್ತಿರ್ತದೆ. ಸೊ ಆ ಒಂದು ಡೆಟೇನೆ ಅನ್ನೋ ಪೋಕಿಮಾನನ್ನು ಹುಡುಕ್ಲಿಕ್ಕೆ ಆ, ಉಳಿದ 2 ಪೋಕಿಮಾನ್ ಹೋಗುತ್ತೆ. ಒಂದು ಪಿಕಾಚು, ಮತ್ತೊಂದು ಆ ಒಂದು ಮೊಲ ಇರ್ತದೆ ನೋಡಿ, ಅದು ಸಹ ಹೋಗ್ತದೆ. ಸೊ ಡಿಟೇನೆಗೆ ಸ್ವಲ್ಪ ಪ್ರಾಬ್ಲಮ್ ಆದಾಗ ಪಿಕಾಚು ಸ್ವಲ್ಪ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಅಲ್ಲಿಗೆ ಪುನಃ ಡಿಟೇನೆ ಮತ್ತು ಪಿಕಾಚುನ ಕಿಡ್ನಾಪ್ ಮಾಡಲಿಕ್ಕೆ ರಾಕೆಟ್ ಅವ್ರು ಬರ್ತಾರೆ. ಸೊ ರಾಕೆಟ್ ಅವ್ರು ಬಂದಾಗ ಸೊ ಅಲ್ಲಿ ಸ್ಪ್ಯಾರೋ ಟೈಪ್ ಪೋಕೆಮಾನ್ ಇರ್ತದೆ ನಮ್ಮ ಹೀರೋನ ಬಳಿ. ಅದು ಬಂದು ಹೇಗೋ ಕನೆಕ್ಟ್ ಮಾಡಿ ಆ್ಯಶನ್ನು ಕರ್ಕೊಂಬರ್ತದೆ ಅಲ್ಲಿಗೆ. ಸೊ ಅಲ್ಲಿ ರಾಕೆಟ್ ಅವರಿಂದ ಹೇಗೋ ಬಚಾವಾಗ್ತಾರೆ ಪಿಕಾಚು ಮತ್ತು ಡೆಟೇನೆ. ಬಟ್ ಡೆಟೇನೆಗೆ ಸ್ವಲ್ಪ ಏಟಾಗಿರುತ್ತೆ. ಸೊ ಪಿಕಾಚು ಹೇಳ್ತದೆ ಡೆಟೇನೆಗೆ ಸ್ವಲ್ಪ ಏಟಾಗಿದೆ ಅಂತ. ಸೊ ಈ ಒಂದು ಪೋಕೆಮಾನ್ ಹೆಸರು ಡೆಟೇನೆ. ಆ್ಯಂಡ್ ಡೆಟೇನೆಗೆ ಏಟಾಗಿದ್ದ ಕಾರಣ ಪೋನಿ ಕೂಡ ಟೆನ್ಷನಲ್ಲಿರ್ತಾಳೆ. ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋಣ. ಕ್ಲೆಮೆಟ್ ಒಂದು ಗ್ಯಾಜೆಟ್ ತೆಗಿತಾನೆ ಡಿಟೇನೆನ ಸರಿ ಮಾಡುವಂಥದ್ದು. ಆ್ಯಂಡ್ ಫೈನಲಿ ಡಿಟೇನೆ ಸರಿ ಆಗ್ತಾಳೆ. ಸೊ ಇದರಿಂದ ಬಾನಿಗೂ ಕೂಡ ತುಂಬ ಜಾಸ್ತಿ ಖುಷಿಯಾಗುತ್ತೆ ಆ್ಯಂಡ್ ಪಿಕಾಚುಗೂ ಕೂಡ. ಸೊ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ನಮ್ಮ ಕ್ಲೆಮೆಟ್ ಏನು ಮಾಡ್ತಾನೆ, ಆ ಒಂದು ಡಿಟೇನೆನ ಅವನು ಪಡ್ಕೋತಾನೆ. ಅದರ ಮಾಸ್ಟರ್ ಆಗ್ತಾನೆ. ಸೊ ಇದರಿಂದ ಬಾನಿಗೆ ತುಂಬ ಜಾಸ್ತಿ ಖುಷಿಯಾಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಖುಷಿಯಲ್ಲಿರ್ತಾರೆ. ಆ್ಯಶ್ ಹೇಳ್ತಾನೆ ಮುಂದಿನ ಜಿಮ್ಮನ್ನು ಸೆಲೆಕ್ಟ್ ಮಾಡಬೇಕೀಗ ಬ್ಯಾಟಲ್ ಮಾಡಲಿಕ್ಕೆ. ಸೊ ಈಗ ಅವರು ಅದೇ ಜಿಮ್ಗೆ ಬಂದಿದ್ದಾರೆ. ಸ್ಟಾರ್ಟಿಂಗ್ ಆ್ಯಶ್ ಬ್ಯಾಟಲ್ ಮಾಡಲಿಕ್ಕಿದ್ದದ್ದು. ಆ್ಯಂಡ್ ಅಲ್ಲಿ ಒಬ್ಬಳು ಹುಡುಗಿ ಕೂಡ ಪರಿಚಯ ಆಗ್ತಾಳೆ. ಸೊ ಅವಳು ಯಾರು ಅಂತ ನಮಗೆ ಮೊದಲೇ ಗೊತ್ತಾಗ್ತದೆ. ಆ್ಯಶ್ನ ಫ್ರೆಂಡನ್ನು ನಾವು ನೋಡ್ತೀವಿ. ಸೊ ಅವಳು ಬಂದಿರ್ತಾಳೆ. ಅವಳು ಹೇಳ್ತಾಳೆ ಇವಳೇ ನನ್ನ ತಂಗಿ ಆ್ಯಂಡ್ ಇವಳ ಜೊತೆನೇ ನೀನು ಬ್ಯಾಟಲ್ ಮಾಡಲಿಕ್ಕಿರೋದು ಆ್ಯಶ್ ಅಂತ. ಸೊ ಆ ಟೈಮಲ್ಲಿ ನಮ್ಮ ಬಾನಿ ಕ್ಯಾರೆಕ್ಟರ್ ತುಂಬ ಫನ್ನಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಬಾನಿ ಏನು ಮಾಡ್ತಾಳೆ ಅಂದರೆ ಆ ಹುಡುಗಿ ಹತ್ರ ಕೇಳ್ತಾನೆ, ನೀನು ನನ್ನ ಅಣ್ಣನ ನೋಡ್ಕೋತೀಯ ಅಂತ. ಸೊ ಈ ಒಂದು ವಿಷಯನ ಕೇಳಿ ಕ್ಲೆಮೆಟ್ ಅಂತೂ ತುಂಬಾ ನಾಚಿಕೆ ಬರ್ಕೋತಾನೆ ಆ್ಯಂಡ್ ಅವಳನ್ನು ಕರ್ಕೊಂಡು ಸೀದಾ ಹೋಗ್ತಾನೆ ಆ್ಯಂಡ್ ಹೇಳ್ತಾನೆ, ನೀನು ಯಾಕೆ ಈ ರೀತಿ ಮಾಡ್ತೀರಿ, ನಂಗೆ ನಾಚಿಕೆ ಆಗುತ್ತೆ ಅಂತ. ಸೊ ಈ ಸೀನ್ ತುಂಬಾ ಜಾಸ್ತಿ ಫನ್ ಇತ್ತು ಆ್ಯಂಡ್ ಮೇಯ್ನ್ಲಿ ನನಗೆ ಅದಕ್ಕೆ ಬಾನಿ ತುಂಬ ಜಾಸ್ತಿ ಇಷ್ಟ. ಸೊ ಕ್ಲೆಮೆಟ್ ಆ್ಯಸ್ ಅ ಅಣ್ಣ ಆಗಿ ತುಂಬ ಜಾಸ್ತಿ ಪರ್ಫೆಕ್ಟ್ ಇದ್ದಾನೆ. ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಇವರ ಮಧ್ಯೆ ಯಾವ ರೀತಿ ರಿಲೇಷನ್ ಇದೆ ಅಂತ. ನಾವಿಲ್ಲ ಫೈಟ್ ನೋಡ್ತೀವಿ. ಈ ಫೈಟಲ್ಲಿ ತುಂಬ ಜಾಸ್ತಿ ಪ್ರಯತ್ನ ಪಡ್ತಾನೆ ಆ್ಯಶ್ ಆ್ಯಂಡ್ ಈ ಫೈಟ್ ತುಂಬಾ ಜಾಸ್ತಿ ಕ್ರೇಜಿ ಇರ್ತದೆ. ಎಲ್ಲ ಪ್ಲ್ಯಾನಿಗೆ ಪ್ರತ್ಯುತ್ತರವಾಗಿ ಆ್ಯಶ್ನ ಪ್ರಯತ್ನ ತುಂಬಾ ಜಾಸ್ತಿ ಚೆಂದ ಇತ್ತು. ಬಟ್ ಈ ಒಂದು ಫೈಟಲ್ಲಿ ಅವನು ಸೋಲ್ತಾನೆ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಫೈಟ್ ಆದಮೇಲೆ ಅವನ ಪಿಕಾಜಿಗೆ ತುಂಬ ಜಾಸ್ತಿ ತೊಂದರೆ ಆಗಿರುತ್ತೆ. ಸೊ ಹಾಗಾಗಿ ಅವ್ನು ಲ್ಯಾಬಿಗೆ ಕರ್ಕೊಂಡು ಹೋಗ್ತಿರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಅವನ ಬ್ಯಾಗ್ ಕೂಡ ಅಲ್ಲೇ ಇರ್ತದೆ. ಸೊ ಆ ಬ್ಯಾಗನ್ನು ಇಟ್ಕೊಂಬರೋದು ಮಾತ್ರ ಸರಿನಾ ಕೂಡ ಅಲ್ಲೇ ಇದ್ದು ಫೈಟ್ ನೋಡ್ತಿರ್ತಾಳೆ. ಆ್ಯಂಡ್ ಬ್ಯಾಗ್ ಕೊಟ್ಟಾಗ ಎಲ್ಲ ಹೇಳ್ತಾಳೆ ಇನ್ಫಾರ್ಮೇಷನ್. ಬಟ್ ನಮ್ಮ ಆ್ಯಶಿಗೆ ಅವಳು ಯಾರಂತಲೇ ಮರ್ತೋಗಿರ್ತದೆ. ಬಟ್ ಸರಿನಾಗೆ ಅವನು ಯಾರಂತ ಗೊತ್ತಿರ್ತದೆ. ಸೊ ನಾವು ನೋಡ್ತೀವಿ ಎಲ್ಲರೂ ಕೂಡ ಲ್ಯಾಬಲ್ಲಿ ಇರ್ತಾರೆ. ಆ್ಯಂಡ್ ಆ ಟೈಮಲ್ಲೇ ಆ್ಯಶ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಸರಿನಾ ಕೂಡ ಹೆಲ್ಪ್ ಮಾಡ್ತಾಳೆ ಆ್ಯಶ್ಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಆ್ಯಂಡ್ ಈಗ ಗೊತ್ತಾಗೋದು ನಮಗೆ ಆ್ಯಶ್ಗೆ ಸರಿನಾ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಬಟ್ ಸರಿನಾಗೆ ಆ್ಯಶ್ ಯಾರು ಅಂತ ಗೊತ್ತು. ಆ್ಯಂಡ್ ಅವನು ಚಿಕ್ಕ ವಯಸ್ಸಲ್ಲಿ ಒಮ್ಮೆ ಸಹಾಯ ಮಾಡಿದ ಸರಿನಾಗೆ. ಅವರು ಊಟ ಎಲ್ಲ ಮುಗಿಸ್ತಾರೆ ಆ್ಯಂಡ್ ಆ್ಯಶ್ನ ಒಂದು ಪಾಸಿಟಿವಿಟಿ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಆ ಥರ ಟೈಮಲ್ಲಿ ಕ್ಲೆಮೆಟ್ ಏನೋ ಗ್ಯಾಜೆಟ್ ಎಲ್ಲ ತರ್ತಾನೆ. ಅದರಿಂದ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ನಮ್ಮ ಆ್ಯಶ್ ಕ್ಯಾರೆಕ್ಟರ್ಗೆ. ಇಲ್ಲಿ ಬಾನಿಗೆ ತುಂಬ ಜಾಸ್ತಿ ನಿದ್ದೆ ಬರ್ತಿರ್ತದೆ. ಸೊ ಕ್ಲೆಮೆಟ್ ಹೇಳ್ತಾನೆ ನಾನು ಇವಳನ್ನು ಮಲಗಿಸಿ ಬರ್ತೀನಿ ಅಂತ. ಸೊ ಈ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು ಆ್ಯಂಡ್ ಮೇಯ್ನ್ಲಿ ನನಗೆ ಇಬ್ಬರು ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇಷ್ಟ ಆದರು. ಆ್ಯಂಡ್ ಸರಿನಾಗೆ ಥ್ಯಾಂಕ್ ಯು ಹೇಳ್ತಾನೆ, ನೀನು ರಾತ್ರಿಗೆಲ್ಲ ನನಗೆ ಸಹಾಯ ಮಾಡ್ತಿದ್ದೀಯ. ಈಗ ಬೆಳಿಗ್ಗೆ ಯುದ್ಧ ಶುರು ಆಗುತ್ತೆ. ಬ್ಯಾಟಲ್ ಪುನಃ ಅವನು ಚಾಲೆಂಜ್ ಮಾಡ್ತಾನೆ. ಸೊ ಈ ಟೈಮಲ್ಲಿ ನಮ್ಮ ಬಾನಿ ತುಂಬ ಖುಷಿ ಪಡ್ತಾಳೆ. ಯಾಕಂದರೆ ಬ್ಯಾಟಲಲ್ಲಿ ವಿನ್ ಆಗ್ತಾರೆ ಆ್ಯಶ್. ಸೊ ಸರಿನಾ ಕೂಡ ಅವ್ರ ಜೊತೆ ಬರ್ತಾಳೆ ಸಫರ್ಗೆ. ಸೊ ಈ ಅಡ್ವೆಂಚರ್ಗೆ ಸರಿನಾ ಕೂಡ ಬರ್ತಾಳೆ. ಆ್ಯಂಡ್ ಈಗ ಫ್ಲ್ಯಾಶ್ ಆಗೋದು ಆ್ಯಶಿಗೆ ಹಿಂದೆ ಎಲ್ಲ ನಡೆದದ್ದು. ಆ್ಯಂಡ್ ಆ್ಯಕ್ಚುಲಿ ಸರಿನಾಗೆ ಪೆಟ್ಟಾಗಿರ್ತದೆ. ಆ ಟೈಮಲ್ಲಿ ಆ್ಯಶ್ ಬಂದು ಕರ್ಚೀಫ್ ಕೊಡೋದು, ಅದೇ ಕರ್ಚೀಫು ಇವನಿಗೆ ಕೊಟ್ಟಿರೋದು. ಸೊ ಇದೆಲ್ಲ ತುಂಬಾ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ನಮಗೆ ತಿಳಿಯೋದೇನೆಂದರೆ ಸರಿನಾಗೆ ಲೈಟಾಗಿ ಆ್ಯಶ್ ಮೇಲೆ ಕ್ರಶ್ ಇರುತ್ತೆ. ಮುಂದೆ ಅವರು ಒಂದು ಏರಿಯಾಗೆ ಹೋಗ್ತಾರೆ. ಅಲ್ಲಿ ಒಂದು ರೇಸ್ ಆಗ್ತಿರ್ತದೆ ರೈನೋದು. ಸೊ ಆ ಒಂದು ರೈನೋ ಓಡಿಸ್ಲಿಕ್ಕೆ ಸರಿನಾಗೆ ಗೊತ್ತಿರ್ತದೆ. ಅದನ್ನು ಅವಳು ಅವರಿಗೆಲ್ಲ ಹೇಳ್ಕೊಡ್ತಾಳೆ. ಇನ್ನೊಂದು ಕಡೆ ರಾಕೆಟ್ ಟೀಮನ್ನು ನೋಡ್ತೀವಿ ನಾವು. ಅವರು ಪೋಕಿಮಾನನ್ನು ಕದೀಲಿಕ್ಕೆ ಬಂದಿರ್ತಾರೆ. ಸೊ ನಮ್ಮ ಒಂದು ಆ್ಯಶ್ನ ಒಂದು ಕ್ಯಾರೆಕ್ಟರ್ ನೋಡಿ ತುಂಬ ಜಾಸ್ತಿ ಖುಷಿಯಾಗುತ್ತೆ ಸರಿನಾಗೆ. ಯಾಕಂದರೆ ಇವನಿಗೆ ಯಾವುದೇ ಕೆಲಸ ಮಾಡಲಿ ಅದನ್ನೆಷ್ಟು ಪರ್ಫೆಕ್ಟಾಗಿ ಮಾಡ್ತಾನೆ ಅಂದರೆ ಅದು ತುಂಬಾ ಜಾಸ್ತಿ ಖುಷಿ ಕೊಡುತ್ತೆ ಸರಿನಾ ಕ್ಯಾರೆಕ್ಟರ್ಗೆ. ಮೊದಲೇ ಅವಳಿಗೆ ಕ್ರಶ್ ಇರುತ್ತೆ, ಇನ್ನೂ ಜಾಸ್ತಿ ಅವಳಿಗೆ ಆ್ಯಶ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಖುಷಿ ಆಗ್ತಿರ್ತದೆ. ಸೊ ಇನ್ನೊಂದು ನಾವು ನೋಡ್ತೀವಿ, ರೈನೋಗಳನ್ನು ಕಾಂಪಿಟೇಷನ್ ಮಧ್ಯದಲ್ಲಿ ಎಲ್ಲನ ಕಿಡ್ನ್ಯಾಪ್ ಮಾಡ್ತಾರೆ ರಾಕೆಟ್ ಟೀಮ್ ಅವರು. ಸೊ ಕಿಡ್ನ್ಯಾಪ್ ಆದಮೇಲೆ ಇಲ್ಲಿ ನಾವು ಅವರೆಲ್ಲ ಬಚಾವ್ ಕೂಡ ಆಗ್ತಾರೆ ಆ್ಯಶ್ ಟೀಮಿಂದ. ಸೊ ಆಮೇಲೆ ಸರಿನಾ ಅವಳ ಅಮ್ಮನ ಕಾಲ್ ಮಾಡಿ ಎಲ್ಲ ಹೇಳ್ತಾಳೆ, ನಾನು ಅಡ್ವೆಂಚರ್ಗೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ಸ್ ಅವ್ರ ಜೊತೆ. ಸೊ ಫ್ರೆಂಡ್ಸ್ ಅವರು ಕೂಡ ತುಂಬ ಎಕ್ಸೈಟೆಡ್ ಆಗಿ ಮಾತಾಡ್ತಿರ್ತಾರೆ. ಆ್ಯಂಡ್ ಅಮ್ಮ ಕೂಡ ಹೋಗ್ತಾರೆ, ಹಾಂ ನಿಮಗೆ ಒಳ್ಳೆಯದಾಗಿ ಆಗುತ್ತೆ, ನೀನು ಹೋಗು ಅಂತ. ಸೊ ಈ ಮೂಮೆಂಟಲ್ಲಿ ಸರಿನಾ
ತುಂಬ ಜಾಸ್ತಿ ಖುಷಿ ಪಡ್ತಾಳೆ ಸರಿನಾ. ಆ್ಯಕ್ಚುಲಿ ಆ್ಯಶಿಗೆ ಒಂದು ಗೋಲ್ ಇರುತ್ತೆ, ಅದು ಬಂದುಬಿಟ್ಟು ಪೋಕಿಮಾನ್ ಮಾಸ್ಟರ್. ಬಟ್ ಸರಿನಾಗೆ ಯಾವುದೇ ಗೋಲ್ ಇರಲ್ಲ, ನೋಡುವೆ ಎಂತಾಗುತ್ತೆ ಅಂತ. ಸೊ ಇಲ್ಲಿ ಒಬ್ಬಳು ಹುಡುಗಿ ಬರ್ತಾಳೆ ಒಂದು ಏನೋ ಒಂದು ಪೋಕಿಮಾನ್ ಇಟ್ಕೊಂಡು. ಆಮೇಲೆ ನಾವು ನೋಡ್ತೀವಿ ಪುನಃ ನಮ್ಮ ಬಾನಿ ಪ್ರಪೋಸ್ ಮಾಡಿಬಿಡ್ತಾಳೆ ಆ ಹುಡುಗಿಗೆ, ನೀನು ನನ್ನ ಅಣ್ಣನ ಚೆನ್ನಾಗಿ ನೋಡ್ಕೋತೀಯ ಅಂತ. ಸೊ ಈ ಟೈಮಲ್ಲಿ ಎಲ್ಲರೂ ನಾಚಿಕೆ ಪಡ್ಕೋತಿರ್ತಾರೆ, ಮೇಯ್ನ್ಲಿ ಆ ಹುಡುಗಿ ಕೂಡ ಹಾಗೆಯೇ ಕ್ಲೆಮೆಟ್ ಕೂಡ. ಸೊ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಸೊ ನಾವು ನೋಡ್ತೀವಿ ಒಂದು ಸೆಂಟರನ್ನು, ಅಲ್ಲಿ ಎಲ್ಲ ವಸ್ತುಗಳಿರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಆ ಒಂದು ಸೆಂಟರಲ್ಲಿ ಇದ್ದ ಪೋಕಿಮಾನ್ಗಳನ್ನು ರಾಕೆಟ್ ಟೀಮ್ ಅವರು ಕಿಡ್ನ್ಯಾಪ್ ಮಾಡ್ತಾರೆ. ಪುನಃ ಆ್ಯಶ್ ಮತ್ತು ಪಿಕಾಚು ಎಲ್ಲ ಬಂದು ಸಹಾಯ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಸೇವ್ ಆಗ್ತಾರೆ. ಸೊ ಇಲ್ಲಿ ನಾವು ನೋಡ್ತೀವಿ ಜಬರ್ದಸ್ತ್ ಫೈಟ್. ಸೊ ನಾವು ನೋಡೋದೇನೆಂದರೆ ನಮ್ಮ ಕ್ಲಿಮೆಟ್ ಸ್ವಲ್ಪ ಬೇಜಾರಲ್ಲಿರ್ತಾನೆ, ಯಾಕಂದರೆ ಅವನ ಜಿಮ್ ಏನಿರ್ತದೆ ಅದು ಅವನ ಕೈಯಲ್ಲಿರೋದಿಲ್ಲ. ಸ್ಟಾರ್ಟಿಂಗ್ ನಮ್ಮ ಆ್ಯಶ್ ಕ್ಯಾರೆಕ್ಟರ್ ಹೋಗಿರ್ತಾನೆ ನೋಡಿ, ಅಲ್ಲಿ 4 ಬ್ಯಾಚ್ ಇದ್ದರೆ ಮಾತ್ರ ಫೈಟ್ ಮಾಡಬೇಕಂತ ಹೇಳಿರೋದು, ಅದು ಬಂದುಬಿಟ್ಟು ನಮ್ಮ ಕ್ಲಿಮೆಟ್ನ ಜಿಮ್ಮು. ಸೊ ಅಲ್ಲಿಗೆ ಪುನಃ ಹೋಗ್ತಾರೆ, ಚಾಲೆಂಜ್ ಮಾಡ್ತಾನೆ ಆ್ಯಂಡ್ ಆ್ಯಶ್ ಮೋಟಿವೇಟ್ ಮಾಡ್ತಾನೆ, ನಿನ್ನಿಂದ ಸಾಧ್ಯತೆ, ನೀನು ವಿನ್ ಆಗ್ತೀಯ ಅಂತ. ಸೊ ಅಲ್ಲಿ ನಮ್ಮ ಕ್ಲಿಮೆಟ್ ವಿನ್ ಕೂಡ ಆಗ್ತಾನೆ. ವಿನ್ ಆಗಿ ಆ ಒಂದು ಜಿಮ್ನ ಒಂದು ಸಿಸ್ಟಮ್ ಏನಿದೆ ಅದನ್ನು ಸರಿ ಮಾಡ್ತಾನೆ. ಐ ಮೀನ್ ಆ ರೋಬೋಟಿದ್ದು ಸಿಸ್ಟಮ್ ಎಲ್ಲ ಚೆಂದ ಮಾಡಿ ಪರ್ಫೆಕ್ಟಾಗಿ ಸರಿ ಮಾಡ್ತಾನೆ. ಆ್ಯಂಡ್ ಫೈನಲಾಗಿ ಈ ಎಪಿಸೋಡ್ ಕೂಡ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಪರ್ಸ್ನಲಿ ನನಗೆ ಈ ಎನಿಮೆ ಎಷ್ಟು ಇಷ್ಟ ಆಯಿತು ಅಂದರೆ, ನಾನು ಈ ಎನಿಮೆನ ನೋಡಿದ್ದೀನಿ ಆಲ್ಮೋಸ್ಟ್ 147 ಎಪಿಸೋಡ್ಸು, ಅಂದರೆ XY ಸೆಟ್ಸ್ ಎಲ್ಲ ನೋಡಿದ್ದೀನಿ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಎನಿಮೆ ತುಂಬ ಜಾಸ್ತಿ ಇಷ್ಟ. ನಾವು ಇನ್ನೊಂದು ಕ್ಯಾರೆಕ್ಟರನ್ನು ನೋಡ್ತೀವಿ, ಇನ್ನೊಂದು ಪೋಕಿಮಾನ್ನ ನೋಡ್ತೀವಿ, ಅದು ತುಂಬ ಜಾಸ್ತಿ ನಾಟಿ ಇರ್ತದೆ, ನಾಟಿ ಪೋಕಿಮಾನ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಲ್ಯಾಬ್ನ ಒಂದು ಪ್ರೊಫೆಸರ್ ಮತ್ತು ಸರಿನೆಲ್ಲ ಕಿಡ್ನ್ಯಾಪ್ ಆಗ್ತಾರೆ ಆ್ಯಂಡ್ ಆ್ಯಶ್ ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾಟಿ ಪೋಕಿಮಾನ್ ಕೂಡ ಇರ್ತದೆ ಅವನ ಜೊತೆ. ಸೊ ಇಲ್ಲಿ ನಾವು ಯಾರು ಕಿಡ್ನ್ಯಾಪ್ ಮಾಡಿದಂತ ಗೊತ್ತಾಗುತ್ತೆ ನಮಗೆ, ದ್ಯಾಟ್ ಈಸ್ ರಾಕೆಟ್ ಟೀಮ್ ಅವರು. ಅಫ್ಕೋರ್ಸ್ ಅವರನ್ನು ಬಿಟ್ಟರೆ ಯಾರಿದ್ದಾರೆ ನೋಟೋರಿಯಸ್. ಸೊ ಇಲ್ಲಿ ಫೈಟ್ ಆಗುತ್ತೆ ರಾಕೆಟ್ ಟೀಮ್ ಮತ್ತು ಆ್ಯಶ್ನ ಒಂದು ಟೀಮ್ನ ಮಧ್ಯೆ. ಸೊ ಫೈಟಲ್ಲಿ ಅಫ್ಕೋರ್ಸ್ ಯಾರು ಬರ್ತಾರೆ ಅಂದರೆ, ಆ್ಯಶ್ನ ಫ್ರೆಂಡ್ ಇರ್ತಾನೆ ನೋಡಿ ಕ್ಲಿಮೆಟ್, ಅವನ ತಂದೆ ಬರ್ತಾರೆ. ಲೈಕ್ ಅವ್ರದ್ದೊಂದು ಜಬರ್ದಸ್ತ್ ಪೋಕಿಮಾನ್ ಇರ್ತದೆ. ಸ್ಟಾರ್ಟಿಂಗ್ ನಮ್ಮ ಆ್ಯಶ್ ಕ್ಯಾರೆಕ್ಟರ್ನ ಸೇವ್ ಮಾಡಿದ್ದು ಕ್ಲೆಮೆಟ್ನ ತಂದೆನೇ. ಸೊ ಅವ್ರು ಬರ್ತಾರೆ ಆ್ಯಂಡ್ ಸೇವ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಪೋಕಿಮಾನ್ ಇರ್ತದೆ ನೋಡಿ, ಕ್ಯೂಟ್ ನಾಟಿ ಪೋಕಿಮಾನ್, ಅದು ಕ್ಲಿಮೆಟ್ನ ಒಂದು ಬಿಹೇವಿಯರಿಂದ ಇಂಪ್ರೆಸ್ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಕ್ಲಿಮೆಟನ್ನು ನೋಡಿ ಹೇಳ್ತದೆ ಕಣ್ಣಲ್ಲಿ ನೀರು ಇಟ್ಕೊಂಡು, ನನ್ನನ್ನು ಒಪ್ಕೋ ಅಂತ. ಆ್ಯಂಡ್ ಕ್ಲಿಮೆಟ್ ಕೂಡ ಒಪ್ಕೋತಾನೆ ಈ ಒಂದು ಪೋಕಿಮಾನನ್ನು. ಆ್ಯಂಡ್ ಈ ಪೋಕಿಮಾನ್ನ ಮಾಸ್ಟರ್ ಆಗ್ತಾನೆ ನಮ್ಮ ಕ್ಲೆಮೆಟ್. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.